Hello everyone. I am Mr. Balakrishna Shinde and I welcome from bottom of my heart to my new channel Be Smart, Focus and Grab It. If you are new in my channel, then subscribe it and press the bell icon for getting my latest videos. Also, you comment me and don't forget to like and share. Today's topic is sentence and its types. Part 2. At the part 1, we had seen that there are total 4 types of sentences and we have completed only 2. ಭಾಗ 1ರಲ್ಲಿ ಒಟ್ಟು 4 ಪ್ರಕಾರದ ವಾಕ್ಯಗಳನ್ನು ನೋಡಿದ್ದೇವೆ ಮತ್ತು ನಾವು ಕೇವಲ 2 ಪ್ರಕಾರಗಳನ್ನು ಪೂರ್ಣಗೊಳಿಸಿದ್ದೇವೆ. ದ ಫಸ್ಟ್ ಒನ್ ಅಸರ್ಟಿವ್ ಸೆಂಟೆನ್ಸ್ अर्थात प्रतिपादक वाक्य एंड द सेकंड इंट्रोगेटिव सेंटेंस अर्थात प्रश्नार्थक वाक्य. सो टुडे वी आर गोइंग टू लर्न द नेक्स्ट टू टाइप्स ऑफ सेंटेंसेस. इंದು ನಾವು ಮುಂದಿನ 2 ಪ್ರಕಾರದ ವಾಕ್ಯಗಳನ್ನು ಕಲಿಯಲಿದ್ದೇವೆ. ಲುಕ್ ಎಟ್ ದ ಥರ್ಡ್ ಟೈಪ್ ಆಫ್ ಸೆಂಟೆನ್ಸ್. ವಾಕ್ಯದ ಮೂರನೇ ವಿಧಗಳು ನೋಡಿ. ದಟ್ ಈಸ್ ಇಂಪಿರೇಟಿವ್ ಸೆಂಟೆನ್ಸ್. ಇಂಪಿರೇಟಿವ್ ಸೆಂಟೆನ್ಸ್ ವಿಧೇಯ ವಾಕ್ಯಗಳು ಅಥವಾ ವಿಧ್ವರ್ತಕ ವಾಕ್ಯಗಳು. ಇಂಪಿರೇಟಿವ್ ಸೆಂಟೆನ್ಸಸ್ ಆರ್ ಎಕ್ಸ್ಪ್ರೆಸಿಂಗ್ ಅ ಕಮಾಂಡ್, ಅ ರಿಕ್ವೆಸ್ಟ್, ಅ ವಿಶ್, ಅ ಸಜೆಷನ್, an appeal, an advice, a demand, an instruction and a warning. ವಿಧ್ವರ್ತಕ ವಾಕ್ಯಗಳು ಒಂದು ಆಜ್ಞೆಯನ್ನು, ವಿನಂತಿಯನ್ನು, ಬಯಸುವ, ಸಲಹೆ, ಮನವಿ, ಉಪದೇಶ, ಬೇಡಿಕೆ, ಸೂಚನೆ ಅಥವಾ ಎಚ್ಚರಿಕೆ ವ್ಯಕ್ತಪಡಿಸುತ್ತಿವೆ. ಸಿ ದ ಎಕ್ಸಾಂಪಲ್ ಆಫ್ ಈಚ್ ಟೈಪ್ ಆಫ್ ಇಂಪರೇಟಿವ್ ಸೆಂಟೆನ್ಸ್. ದ ಫಸ್ಟ್ ಒನ್ ಕಮಾಂಡ್ ಅರ್ಥಾತ್ ಆಜ್ಞೆಯನ್ನು. ದ ಎಕ್ಸಾಂಪಲ್ ಆಫ್ ಕಮಾಂಡ್ ಈಸ್ ಸ್ಟಾಪ್, ಡೋಂಟ್ ಮೂವ್ ಅರ್ಥಾತ್ ನಿಲ್ಲಿಸಬೇಡಿ. ದ ಸೆಕೆಂಡ್ ರಿಕ್ವೆಸ್ಟ್ ಅರ್ಥಾತ್ ವಿನಂತಿಯನ್ನು. ಎಕ್ಸಾಂಪಲ್ ಪ್ಲೀಸ್ ರೀಡ್ ಇಟ್, ದಯವಿಟ್ಟು ಅದನ್ನು ಓದಿ. ದ ಥರ್ಡ್ ಒನ್ ಅ ವಿಶ್ ಬಯಸುವ. ಎಕ್ಸಾಂಪಲ್ ಮೇ ಗಾಡ್ ಬ್ಲೆಸ್ ಯು, ದೇವರು ನಿಮಗೆ ಆಶೀರ್ವದಿಸಲಿ. ದ ಫೋರ್ತ್ ಒನ್ ಅ ಸಜೆಷನ್ ಸಲಹೆ. ಎಕ್ಸಾಂಪಲ್ ಟ್ರೈ ಟು ಸ್ಟಡಿ ನೀಟ್ಲಿ, ಅಚ್ಚುಕಟ್ಟಾಗಿ ಅಧ್ಯಯನ ಮಾಡಲು ಪ್ರಯತ್ನಿಸಿ. ನೆಕ್ಸ್ಟ್ ಒನ್ ಆ್ಯನ್ ಅಪೀಲ್ ಅರ್ಥಾತ್ ಮನವಿ. ದ ಎಕ್ಸಾಂಪಲ್ ಡೊನೇಟ್ ಫಾರ್ ಬೆಗರ್ಸ್, ಭಿಕ್ಷುಕರಿಗೆ ದಾನ ಮಾಡಿ. ನೆಕ್ಸ್ಟ್ ಆ್ಯನ್ ಅಡ್ವೈಸ್ ಉಪದೇಶ. ಎಕ್ಸಾಂಪಲ್ ಚೂಸ್ ಯುವರ್ ಏಮ್, ನಿಮ್ಮ ಗುರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ನೆಕ್ಸ್ಟ್ ಒನ್ ಅ ಡಿಮಾಂಡ್ ಅರ್ಥಾತ್ ಬೇಡಿಕೆ. ಎಕ್ಸಾಂಪಲ್ ಗಿವ್ ಮಿ ಯುವರ್ ಪೆನ್, ನಿಮ್ಮ ಪೆನ್ ನಮಗೆ ಕೊಡಿ. ದ ನೆಕ್ಸ್ಟ್ ಒನ್ ಆ್ಯನ್ ಇನ್ಸ್ಟ್ರಕ್ಷನ್ ಅರ್ಥಾತ್ ಸೂಚನೆ. ಎಕ್ಸಾಂಪಲ್ ಗೋ ಸ್ಟ್ರೇಟ್ ಅಹೆಡ್, ನೇರವಾಗಿ ಮುಂದಕ್ಕೆ ಹೋಗಿ. ಆ್ಯಂಡ್ ದ ಲಾಸ್ಟ್ ಒನ್ ಅ ವಾರ್ನಿಂಗ್ ಅರ್ಥಾತ್ ಎಚ್ಚರಿಕೆ. ಎಕ್ಸಾಂಪಲ್ ಡೋಂಟ್ ಟಚ್ ಮೀ ಅರ್ಥಾತ್ ನನ್ನನ್ನು ಮುಟ್ಟಬೇಡಿ. ಆಲ್ ದ ಟೈಪ್ ಆಫ್ ಇಂಪರೇಟಿವ್ ಸೆಂಟೆನ್ಸಸ್ ಶುಡ್ ಸ್ಟಾರ್ಟ್ ವಿತ್ ಎ ವರ್ಬ್. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೆನಪಿಡಿ, ಎಲ್ಲ ರೀತಿಯ ವಿಧ್ವರ್ತಕ ವಾಕ್ಯಗಳು ಕ್ರಿಯಾಪದದಿಂದ ಪ್ರಾರಂಭವಾಗಬೇಕು. ಸಿ ದ ಲಾಸ್ಟ್ ಟೈಪ್ ಆಫ್ ಸೆಂಟೆನ್ಸ್. ವಾಕ್ಯದ ನಾಲ್ಕನೆಯ ವಿಧಗಳು. ದಟ್ ಈಸ್ ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಭಾವಬೋಧಕ ವಾಕ್ಯಗಳು ಅಥವಾ ಉದ್ಗಾರವಾಚಕ ವಾಕ್ಯಗಳು. ಸಿ ದ ಡೆಫಿನೇಷನ್. ಅ ಸೆಂಟೆನ್ಸ್ ಈಸ್ ಕಾಲ್ಡ್ ಎಕ್ಸ್ಕ್ಲೇಮೇಷನ್ ಇಫ್ ಇಟ್ ಎಕ್ಸ್ಪ್ರೆಸಸ್ ಅ ಸಡನ್ ಫೀಲಿಂಗ್ ಆರ್ ಅ ಸ್ಟ್ರಾಂಗ್ ಎಮೋಷನ್. ಬಲವಾದ ಭಾವನೆಯನ್ನು ವ್ಯಕ್ತಪಡಿಸುವ ವಾಕ್ಯಗಳಿಗೆ ಭಾವಬೋಧಕ ಎಂದು ಕರೆಯಲಾಗುತ್ತದೆ. ಹಿಯರ್ ದ ವರ್ಡ್ ಸಡನ್ ಫೀಲಿಂಗ್ ಆರ್ ಸ್ಟ್ರಾಂಗ್ ಇಮೋಷನ್ ಇಂಡಿಕೇಟ್ ದ್ಯಾಟ್. ಇಲ್ಲಿ ಬಲವಾದ ಭಾವನೆಯನ್ನು
ಎಂದು ಸೂಚಿಸುತ್ತದೆ. ಅವರ್ ಆ್ಯಂಗರ್ ಅಂದರೆ ಕೋಪ್, ಜಾಯ್ ಸಂತೋಷ, ಸಾರೋ ದುಃಖ, ಫಿಯರ್ ಭಯ, ವಂಡರ್ ಆಶ್ಚರ್ಯ, ಡಿಲೈಟ್ ಆನಂದ, ಸಿಂಪ್ಯಾಥಿ ಸಹಾನುಭೂತಿ, ಅಪ್ರಿಸಿಯೇಷನ್ ಮೆಚ್ಚುಗೆ, ಆ್ಯಂಡ್ ಅಪ್ಲಾಸ್ ಅರ್ಥಾತ್ ಚಪ್ಪಾಳೆ. So, we can easily identify exclamatory sentence with an exclamation mark comes at the end of that particular sentence. ಭಾವಬೋಧಕ ವಾಕ್ಯವನ್ನು ನಾವು ಹೀಗೆ ಸುಲಭವಾಗಿ ಗುರುತಿಸಬಹುದು. ವಾಕ್ಯದ ಕೊನೆಯಲ್ಲಿ ಭಾವಸೂಚಕ ಚಿಹ್ನೆ ಬರುತ್ತದೆ. See some examples of exclamatory sentence. The first one, Bravo, ಇಂಡಿಯಾ ಓನ್ ದ ಫೈನಲ್. ಬ್ರೇವೋ ಫೈನಲ್ ಪಂದ್ಯದಲ್ಲಿ ಭಾರತವು ಜಯಗಳಿಸಿತು. ಸೆಕೆಂಡ್ ಎಕ್ಸಾಂಪಲ್, ಓ ಇಟ್ಸ್ ವೆರಿ ಸ್ಯಾಡ್. ಓ ಇದು ತುಂಬ ದುಃಖಕರವಾಗಿದೆ. ಅಗೇನ್ ಸಮಟೈಮ್ಸ್ ದಿಸ್ ಸೆಂಟೆನ್ಸಸ್ ಆರ್ ಸ್ಟಾರ್ಟೆಡ್ ವಿತ್ ಎ WH ವರ್ಡ್ ಲೈಕ್ ವಾಟ್ ಎ ಆ್ಯಂಡ್ ಹೌ, ಬಟ್ ಇಟ್ ಈಸ್ ನಾಟ್ ಇಂಡಿಕೇಟ್ ಕ್ವೆಶನ್ಸ್. ಕೆಲವೊಮ್ಮೆ ಈ ವಾಕ್ಯಗಳನ್ನು WH ಪದದಿಂದ ಪ್ರಾರಂಭಿಸಲಾಗುತ್ತದೆ, ಆದರೆ ಇದು ಪ್ರಶ್ನಾರ್ಥಕ ಸೂಚಿಸುವುದಿಲ್ಲ. ಸಿ ಸಮ್ ಎಕ್ಸಾಂಪಲ್ಸ್. ದ ಫಸ್ಟ್ ಒನ್, ವಾಟ್ ಅ ಲವ್ಲಿ ಪಿಕ್ಚರ್ ಇಟ್ ಈಸ್. ವಾಟ್ ಅ ಲವ್ಲಿ ಪಿಕ್ಚರ್ ಇಟ್ ಈಸ್. ಅದು ಎಷ್ಟು ಸುಂದರವಾದ ಚಿತ್ರ. ದ ಸೆಕೆಂಡ್ ಒನ್, ಹೌ ಬಿಗ್ ಇಟ್ ಈಸ್. ಹೌ ಬಿಗ್ ಇಟ್ ಈಸ್. ಅದು ಎಷ್ಟು ದೊಡ್ಡದು. ಹಿಯರ್ ವಾಟ್ ಅ ಆ್ಯಂಡ್ ಹೌ ಈಸ್ ಇಂಡಿಕೇಟ್ ದ್ಯಾಟ್ ವೆರಿ. ಇಲ್ಲೇ ವಾಟ್ ಮತ್ತು ಹೌ ಅಂದರೆ ತುಂಬ ಈ ಅರ್ಥವನ್ನು ಸೂಚಿಸುತ್ತದೆ. ಸೊ ಆ್ಯನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಆರ್ our strong feelings or emotion, and the most important, an exclamation mark comes at the end. Thanks for watching my video. For getting my upcoming videos, be connected and subscribe to this channel.